ಹುಬ್ಬಳ್ಳಿಯ ಭೂಸಪೇಟ ಶ್ರೀ ಮಲ್ಲಿಕಾರ್ಜುನ ಶ್ರೀ ಗಚ್ಚಿನ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ಭವ್ಯ ಮೆರವಣಿಗೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಇದೇ ದಿನಾಂಕ 24/3/2026 ರಂದು ಹಮ್ಮಿಕೊಳ್ಳಲಾಗಿದೆ. ಹೌದು, ಈ ದೇವಸ್ಥಾನವು ಅತ್ಯಂತ ಪುರಾತನವಾದದ್ದು ಇರುತ್ತದೆ. ಇದರ ಇತಿಹಾಸ ಸುಮಾರು 300 ವರ್ಷಗಳಿಂದಲೂ ಇರುತ್ತದೆ. ಈ ಭವ್ಯ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಗೋಪುರವನ್ನು ಹೊಸದಾಗಿ ನಿರ್ಮಿಸಿದ್ದು ಗೋಪುರದ ಕಳಸಾರೋಹಣ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ 24/3/2026 ಮಂಗಳವಾರ ದಿವಸದಂದು ಸುಮಂಗಲಿಯರ ಕುಂಭಮೇಳದೊಂದಿಗೆ ಭವ್ಯ ಮೆರವಣಿಗೆಯೊಂದಿಗೆ ಕಳಸವನ್ನು ದೇವಸ್ಥಾನಕ್ಕೆ ತರಲಾಗುವುದು ಹಾಗೂ ದಿನಾಂಕ 25/3/2026 ಬುಧವಾರ ದಿವಸದಂದು ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳೊಂದಿಗೆ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು. ಇದು ನಮ್ಮೆಲ್ಲರ ಭಕ್ತಾದಿಗಳ ಅಭಿಮಾನದ ಹೆಮ್ಮೆಯ ಸತ್ಕಾರ್ಯವಾಗಿದೆ. ಈ ದೇವಸ್ಥಾನದ ಟ್ರಸ್ಟ್ ಚೀಫ್ ಟ್ರಸ್ಟಿಗಳಾದ ಜಿ.ಎಂ. ಚಿಕ್ಕಮಠ ಹಾಗೂ ಟ್ರಸ್ಟಿಗಳಾದ ಎಚ್.ಎಸ್. ರೂಗಿ ಇವರಿಬ್ಬರು ಸೇರಿ ಸುಮಾರು 40 ವರ್ಷಗಳಿಂದ ಸತತವಾಗಿ ಈ ದೇವಸ್ಥಾನದ ಭವ್ಯ ಪರಂಪರೆಯನ್ನು ಹಾಗೂ ಇತಿಹಾಸವನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ ಹಾಗೂ ದೇವಸ್ಥಾನದ ವತಿಯಿಂದ ವಿನೂತನ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈ ದೇವಸ್ಥಾನಕ್ಕೆ ಚೀಫ್ ಟ್ರಸ್ಟಿಗಳಾದ ಜಿ.ಎಂ. ಚಿಕ್ಕಮಠ ಹಾಗೂ ಟ್ರಸ್ಟಿಗಳಾದ ಎಚ್.ಎಸ್. ರೂಗಿ ಇವರೊಂದಿಗೆ ಮತ್ತೆ 3 ಹೊಸದಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಈಗಿನ ಹಾಲಿ ಪಟ್ಟಿ ನೋಡುವುದಾದರೆ ಜಿ.ಎಂ. ಚಿಕ್ಕಮಠ ಚೇರಮನ್ನರು ಹಾಗೂ ಹುಚ್ಚಪ್ಪ ಎಸ್. ರೂಗಿ, ರಾಜು ಕುಂದನಹಳ್ಳಿ, ಗುರುಸಿದ್ದಪ್ಪ ಪಿ. ಉಗರಗೋಳ, ಪ್ರೇಮಾನಂದ ಐಳ್ಕೊಳ್ಳಿ ಇವರೆಲ್ಲರೂ ಟ್ರಸ್ಟಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಮೇಲಿನ ಸಮಿತಿಯವರ ಸತತ ಪರಿಶ್ರಮದಿಂದ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಗೋಪುರದ ನಿರ್ಮಾಣ ಕಾರ್ಯವು ನೆರವೇರಿದೆ. ಜೊತೆಗೆ ಇದೀಗ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವರಗಳ ನೇತೃತ್ವದ ಸಮಿತಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಸಾಂಸ್ಕೃತಿಕ ಭವನ ನಿರ್ಮಾಣದ ಕನಸನ್ನು ಸಾಕಾರಗೊಳ್ಳುವಂತೆ ಶುಭಾರಂಭ ಚಾಲನೆ ದೊರಕಿಸಿಕೊಟ್ಟಿದ್ದು ಸಮಾಜ ಬಾಂಧವರ ಭಾಗ್ಯವಾಗಿದೆ. 1997 ರಲ್ಲಿ ಸಾಂಸ್ಕೃತಿಕ ಭವನ ಕಟ್ಟುವ ನಿರ್ಧಾರವಾಗಿ 1998 ರಲ್ಲಿ ನೂತನ ಕಟ್ಟಡ ಸಿದ್ಧವಾಯಿತು. ಪೂರ್ಣವಿರಾಮ. ಈ ಸಾಂಸ್ಕೃತಿಕ ಭವನವನ್ನು ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಚಟುವಟಿಕೆಗಳಿಗಾಗಿ ಉಪಯೋಗಿಸಲಾಗುವುದು. ದೇವಸ್ಥಾನದ ಖರ್ಚು ವೆಚ್ಚಿನ ದೃಷ್ಟಿಯಿಂದ ಹಾಗೂ ಆರ್ಥಿಕ ಭದ್ರತೆಗಾಗಿ ದೇವಸ್ಥಾನದ ವತಿಯಿಂದ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಿಸಿ ಉತ್ಪನ್ನ ಬರುವಂತೆ ಮಾಡಿದ್ದು ಟ್ರಸ್ಟ್ ಕಮಿಟಿಯವರ ದೂರದೃಷ್ಟಿಯ ಫಲ. ಅದರಿಂದ ಬರುವ ಬಾಡಿಗೆ ಹಣದಿಂದ ಕಟ್ಟಡದ ಯಾವತ್ತೂ ನಿರ್ವಹಣೆ ಸುಲಭ ಸಾಧ್ಯವಾಗುತ್ತದೆ. ಪ್ರತಿನಿತ್ಯ ಸಾಯಂಕಾಲ ಉಚಿತ ಆರೋಗ್ಯ ತಪಾಸಣೆ ಹಾಗೂ ದಿನನಿತ್ಯ ಉಚಿತ ಬಾಲವಾಡಿಯನ್ನು ಈ ಟ್ರಸ್ಟಿನಿಂದ ಹಮ್ಮಿಕೊಳ್ಳಲಾಗಿದೆ. ಭೂಸಪೇಟ ಸುತ್ತಮುತ್ತಲಿನ ಜನತೆಯ ಬಹುದಿನ ಬೇಡಿಕೆ ಈಡೇರಿದಂತಾಗಿದೆ. ಈ ಭಾಗದಲ್ಲಿದ್ದ ಭವನದ ಕೊರತೆ ನಿವಾರಣೆಯಾದಂತಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವು ಮೆಣಸಿನಕಾಯಿ, ಜಿ.ಎಂ. ಚಿಕ್ಕಮಠ, ಹುಚ್ಚಪ್ಪ ರೂಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹುಬ್ಬಳ್ಳಿ ಧ್ವನಿ, ಲೋಹಿತ ಬಸವ, ಹುಬ್ಬಳ್ಳಿ.